ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ ವಿಶ್ವ, ಇಲ್ಲೇನೋ ಮಾಡ್ತಿದ್ಯಾ? ಅಲ್ಲಿ ಎಲ್ಲರೂ ಫೋಟೋ ಶೂಟ್ಗೆ ಅಂತ ಕಾಯ್ತಿದ್ದಾರೆ, ಬಾ ಹೋಗೋಣ. ಏಯ್, ಆವಾಗಲೇ ಫೋಟೋಸ್ ತೆಗ್ಸ್ಕೊಂಡೆ ತಾನೆ, ಇನ್ನೂ ಎಷ್ಟು ತೆಗಿಸ್ಬೇಕು? ಅಲ್ಲ ಕಣೋ, ಗಾರ್ಡನ್ ಅಲ್ಲಿ ಚೆನ್ನಾಗಿ ಕಾಣತ್ತಂತೆ, ನಮ್ಮಿಬ್ಬರದ್ದು ಸಪ್ರೇಟ್ ಆಗಿ ಫೋಟೋ ಶೂಟ್ ಮಾಡ್ತಾರಂತೆ. ಬಾರೋ. ಒಂದು ನಿಮಿಷ ಇರು. ತನು, ನಮ್ಮನೇಲಿ ಕೆಲಸ ಮಾಡ್ತಾರಲ್ಲ ಚಂದನ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಇರು. ಅಲ್ಲ ಕಣೋ, ಅವ್ರು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತಾರೆ. ನೀನು ಆಮೇಲೆ ಮಾತಾಡ್ಬೋದು, ಇವಾಗ ಬಾ. ತನು, ಆಮೇಲೆ ಅಕ್ಕನ ಮದ್ವೆ ಜೊತೆಗೆ ನಾನು ಇನ್ನೊಂದಕ್ಕೂ ಕಾಯ್ತಾ ಇದ್ದೀನಿ. ಯಾವುದು? ಅದೇ ನೀನ್ ಪ್ರೀತಿ ಮಾಡ್ತಿರೋ ಹುಡುಗಿ ಹೆಸರು ಹೇಳ್ತೀನಿ ಅಂದಿದ್ಯಾ? ಜಾನು, ನಾನು ಹೇಳಿದ್ದೀನಲ್ಲ ಅಕ್ಕನ ಮದ್ವೆ ಆದ್ಮೇಲೆ ಹೇಳ್ತೀನಿ. ನಾನು ನಿನ್ಗೇನೋ ಹೇಳ್ಬೇಕಿತ್ತು ಕಣೋ, ಆದ್ರೆ ನಾನ್ ನಿಮ್ಗೆ ಈ ವಿಷಯ ಹೇಳ್ಬೇಕು ಅಂದ್ರೆ ಒಂದು ಕಂಡೀಷನ್. ಏನ್ ಜಾನು? ಅದೇ ನೀನ್ ಪ್ರಾಮಿಸ್ ಮಾಡಿದ್ದೆ ಅಲ್ವಾ, ಏನೋ ಹೇಳ್ತೀನಿ ಅಂತ, ಅದನ್ನ ಹೇಳ್ಬೇಕು. ಹೌದು, ಯಾವ್ದೋ ಹುಡುಗಿನ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದ, ಆದ್ರೆ ಕೇಳಿದಾಗೆಲ್ಲ ನಾಳೆ ಹೇಳ್ತೀನಿ, ಇನ್ಯಾವತ್ತಾದ್ರೂ ಹೇಳ್ತೀನಿ ಅಂತ ಮಾತು ಮರೆಸ್ತಿದ್ದ. ಅದ್ಯಾರು ಅಂತ ಇವತ್ತು ನಾನು ತಿಳ್ಕೊಳ್ಳೇಬೇಕು. ಖಂಡಿತ ಅವನೇನಾದ್ರೂ ಲೆಟರ್ಸು, ಅದಕ್ಕೆ ಸಂಬಂಧಪಟ್ಟಿರೋದು ಏನಾದರೂ ವಸ್ತುಗಳು ಇಟ್ಟೇ ಇಟ್ಟಿರ್ತಾನೆ. ಹಾಂ, ಅವ್ನು ಡೈರಿ ಬರೀತಿದ್ದ, ಅಭ್ಯಾಸ ಇತ್ತು. ಅಟ್ಲೀಸ್ಟ್ ಫೋಟೋಸ್ ಆದರೂ ಸಿಕ್ಕಿದ್ರೆ. ವಿಶ್ವ, ಇಷ್ಟೆಲ್ಲ ಆಡ್ತಿದ್ಯಾ ಅಂದ್ರೆ ಅಲ್ಲಿ ಏನೋ ಬರ್ದಿದೆ ಅಂತ ಆಯ್ತು. ಬಾಯ್ ಜನ ಏನಿಲ್ಲ ಕಡೆ ಬರ್ತೀಯೋ ಇಲ್ವೋ? ಅಯ್ಯೋ ಜನ, ನೋಟಿಸ್ ಬೋರ್ಡ್ ಮೇಲೆ ಏನಿರುತ್ತೆ, ಯಾವ್ದೋ ಪ್ರೋಗ್ರಾಮ್ ಅನೌನ್ಸ್ಮೆಂಟ್ ಇರುತ್ತೆ. ಬಾ ಅಂದ ತಾನೆ. ನೀ ನಂಗೆ ಪ್ರಾಮಿಸ್ ಮಾಡಿದ್ಯಾ ತಾನೆ ಹೇಳ್ತೀನಿ ಅಂತ, ಹೇಳು ಬೇಗ. ಜಾನು, ಅದು ನಾನು ತುಂಬಾ ಪ್ರೀತಿಸ್ತಿದ್ದೀನಿ. ನೀನಂದ್ರೆ ನಂಗೆ ತುಂಬಾ ಇಷ್ಟ. ಒಳ್ಳೆ ಗೂಬೆ ಕಣೋ ನೀನು. ನೀನ್ ಹುಡುಗಿ ಮುಂದೆ ಹೇಳೋದಕ್ಕೆ ನನ್ ಮುಂದೆ ಹೇಳಿ ಪ್ರಾಕ್ಟೀಸ್ ಮಾಡ್ತಿದ್ಯಾ?
ಲೋ ವಿಶ್ವ, ನಿನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ನಲ್ಲೋ, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಇಂಥ ಭಾವನೆ ಇದೆ ಅಂತ ಗೊತ್ತಿರಲಿಲ್ಲ. ಇಲ್ಲ, ನಾನು ಇಲ್ಲಿರೋದು ಸರಿ ಇಲ್ಲ. ಈಗಾಗಲೇ ವಿಶ್ವನ್ಗೆ ನನ್ನ ಮೇಲೆ ಅನುಮಾನ ಬಂದಿದೆ. ತಾನು ಬರದೆ ಹೋಗಿದ್ದಿದ್ರೆ ಆಗಲೇ ಸಿಕ್ಕಾಕೋತಿದ್ದೆ. ಇನ್ನೂ ಇಲ್ಲೇ ಇದ್ರೆ ಖಂಡಿತ ಅವನು ಇಲ್ಲಿಗೆ ಬರ್ತಾನೆ. ಮೊದಲು ಇಲ್ಲಿಂದ ಹೋಗಬೇಕು. ಒಳ್ಳೇದಾಗ್ಲಪ್ಪ. ಒಳ್ಳೇದಾಗಲಿ. ಹಾಗೆ ಹೋದರೆ ಹೇಗೆ? ನೀವು ಕೆಲಸ ಮಾಡಿದ್ಮೇಲೆ ನಾವು ದುಡ್ಡು ಕೊಡಲೇಬೇಕು. ಲಲಿತಾ, ಇದು ನಾವು ಮಾತಾಡ್ಕೊಂಡಿದ್ದಕ್ಕಿಂತ ಜಾಸ್ತಿ ಐತೆ. ಚೆಲ್ವಿ, ವೆಂಕಿ ತಗೋಪ್ಪ, ಗೊತ್ತಿದ್ದೇ ಕೊಡ್ತಾ ಇದ್ದೀವಿ. ನಮ್ಮನೆ ಸೊಸೆಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೀವಿಬ್ರು ನಿಶ್ಚಿತಾರ್ಥನ ನಡೆಸ್ಕೊಟ್ಟಿದ್ದೀರಾ. ನಿಮ್ಮ ಋಣನ ಯಾವತ್ತೂ ಮರೆಯಲ್ಲಪ್ಪ ನಾನು. ನಿಮ್ಮ ಋಣನೇ ನಮ್ಮ ಮೇಲೆ ಐತೆ. ಜಾಸ್ತಿ ದುಡ್ಡೆಲ್ಲ ನಮಗೆ ಬೇಡ. ನಾವು ಏನು ಕೆಲಸ ಮಾಡಿದ್ದೀವೋ ಅಷ್ಟು ಕೊಟ್ಟರೆ ಸಾಕು. ಕಷ್ಟಪಡೋರಿಗೆ ಸಹಾಯ ಮಾಡಲೇಬೇಕು. ಆದರೆ ಇನ್ನು ಕೆಲವರು ಜೊತೆಲೇ ಇದ್ದು ಕಾದು ಕಿತ್ಕೊಂಡು ತಿನ್ನೋಕೆ ಕಾಯ್ತಿರ್ತಾರೆ. ಆದರೆ ನಿಮ್ಮಂಥವ್ರು ತುಂಬ ನಿಯತ್ತಾಗಿ ಕೆಲಸ ಮಾಡ್ತೀರ. ನಿಮಗೆ ಜಾಸ್ತಿ ಕೊಡೋದ್ರಿಂದ ಏನೂ ತಪ್ಪಿಲ್ಲ. ತಗೊಳ್ಳಿ. ವೆಂಕೇಣ ತಗೊಳ್ಳಿ. ಚೆಲ್ವಿ ಅವರೇ ತಗೊಳ್ಳಿ ನೀವು. ನಾವೇನು ಹೊರಡ್ತೀವಿ. ಚೆಲ್ವಿ, ಬಾ ಕುಂಕುಮ ತಗೊಂಡೋಗಂತೆ. ನೀನು ಬಾಪ. ಲಕ್ಷ್ಮೀ